ಬೋನಟ್ ಮ್ಯಾಗ ಬೆಂಕಿ ಲೈನ್ ಬರ್ಸಿಬಿಟ್ಟಾನ ನೋಡ್ರಿ. ಅನ್ನದಾತೋ ಸುಖೀ ಭವ. ಇದ್ರ ಅರ್ಥ ನಮ್ಗ್ ಅನ್ನ ಕೊಡೋ ರೈತ ಸಂತೋಷದಿಂದ ಸುಖವಾಗಿರ್ಲಿ ಅಂತ ಬರ್ಸಿಬಿಟ್ಟಾನ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ. ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಲೋ ಮಾಡಿಬಿಡೋಣತ್ರಿ. HMT 3522 ಟ್ರ್ಯಾಕ್ಟರ್ ಇಂಜನ್ ಓವರ್ ಹೀಟಿಂಗ್ ಬಾಳ ಪ್ರಾಬ್ಲಮ್ ಇತ್ರಿ. 2-3 ಸಲ ರೇಡಿಯೇಟರ್ ಸರ್ವಿಸಿಂಗ್ ಮಾಡ್ಸ್ಯಾರ. ಅಷ್ಟಾದ್ರೂ ಇಂಜನ್ ಓವರ್ ಹೀಟಿಂಗ್ ಬಾಳ ಆಗಂತಿತ್ರಿ. ಅದ್ರ ಸಂಬಂಧ ಇಂಜನ್ ಹೆಡ್ ಬಿಚ್ಚಾಂತ ಬಿಟ್ಟ ನೋಡ್ರಿ. ಟ್ಯಾಪಿಟ್ ಕವರ್ ಅದು ಎಲ್ಲಾ ಬಿಚ್ಚವ್ರಿ. ಇಂಜನ್ ಹೆಡ್ ಬೋಲ್ಟ್ ಬಿಚ್ಚಾಂತ ನೋಡ್ರಿ. ಹೆಡ್ ಬೋಲ್ಟ್ ನು ಬಿಚ್ಚಿ ಕ್ಯಾಸನ ಇಂಜನ್ ಹೆಡ್ ಅಂತೂ ಕಡ್ಯಾಕ್ ತೆಗಂತ ನೋಡ್ರಿ. ಹೆಡ್ನ್ಯಾಗ ನೀರಿನ ಹೋಲ್ ಇರ್ತಾವ್ರಿ. ಹೆಡ್ನ್ಯಾಗ ನೀರಿನ ಹೋಲ್ ಬಂದಾಗಿದ್ದು ಇಂಜನ್ ಓವರ್ ಹೀಟಿಂಗ್ ಪ್ರಾಬ್ಲಮ್ ಬರ್ತೈತಿ ನೋಡ್ರಿ. ಇದಕ್ಕ ಅಂದ್ರೆ ಹೆಡ್ ಬಿಚ್ಚಿ ಕ್ಯಾಸ ಆಸಿಡ್ ಹಾಕ್ಸಾ ಕೊಡ್ಬೇಕ್ರಿ. ಆಸಿಡ್ ಹಾಕ್ಸಾ ಕೊಟ್ರ ಅಂದ್ರೆ ಇಂಜನ್ ಹೆಡ್ ಓವರ್ ಹೀಟಿಂಗ್ ಪ್ರಾಬ್ಲಮ್ ಬಂದಾಗೈತಿ ನೋಡ್ರಿ. ಯಾವ್ದ ಗಾಡಿ ಆಗಿರ್ಲಿ ಓವರ್ ಹೀಟಿಂಗ್ ಪ್ರಾಬ್ಲಮ್ ನೀವು ಮಾಡಲ್ ಟ್ರ್ಯಾಕ್ಟರ್ ಆದ್ರ ಥರ್ಮೋಸ್ಟಾಟ್ ವಾಲ್ ಬರ್ತೈತ್ರಿ. ವಾಲ್ ಚೇಂಜ್ ಮಾಡಿಸಿ ನೋಡ್ರಿ. ಈ ಟ್ರ್ಯಾಕ್ಟರ್ ಹೆಡ್ ವಾಲ್ ಸೀಟ್ ಒಂದ್ ಹೋಗಿತ್ರಿ. ಹೆಡ್ ವಾಲ್ ಸೀಟ್ ಹೊಡ್ಸೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಆಸಿಡ್ ನೇ ಹಾಕಿ ಶೆಡ್ ಅಂತೂ ಈಗಂತೂ ಫುಲ್ ಕ್ಲೀನ್ ಆಗಿಬಿಟ್ಟ ನೋಡ್ರಿ. ಈಗ ಇನ್ ಮ್ಯಾಗ ವಾಟರ್ ಸರ್ಕ್ಯುಲೇಟ್ ಬರಬರಿ ಆಕೈತಿ ನೋಡ್ರಿ. ಹೆಡ್ಡಿನ ಜಾಡ್ನಿ ಅಂತೂ ಎಲ್ಲಾ ಬಂದ್ ಬಿಟ್ಟಾವ ನೋಡ್ರಿ. ಹೆಡ್ ವಾಲ್ ಅಲ್ಲಿನ ಆಯಿಲ್ ಸೀಲ್ ಹೆಡ್ ಗ್ಯಾಸ್ಕೆಟ್ ಎಲ್ಲಾ ಬಂದಾವ್ರಿ. ನಿಮ್ ಟ್ರ್ಯಾಕ್ಟರ್ ಸೈಲೆನ್ಸರ್ ಹೋಗಿ ಆಯಿಲ್ ಲೀಕೇಜ್ ಅಂತಿತ್ರ ಇಂತಾವ ಆಯಿಲ್ ಸೀಲ್ ಇರ್ತಾವ್ರಿ. ಆಯಿಲ್ ಸೀಲ್ ಹೋಗಿದ್ದು ಅಂದ್ರೆ ಆಯಿಲ್ ಲೀಕೇಜ್ ಆಗ್ತಿರ್ತೈತಿ ನೋಡ್ರಿ. ಹೆಡ್ ಅಂತೂ ಫುಲ್ ರೆಡಿ ಆಗಿಬಿಟ್ಟ ನೋಡ್ರಿ. ಇನ್ನ ಮೆನಿಫೋಲ್ಡ್ ಸೈಲೆನ್ಸರ್ ಎಲ್ಲಾ ಫಿಟ್ ಆಗೈತ್ರಿ. ಹೆಡ್ ಫಿಟ್ ಮಾಡ್ಬಿಡೋಣಂತ್ರಿ. ಗ್ಯಾಸ್ಕೆಟ್ ಅದು ಹಾಕಿ ರೆಡಿ ಅದಾವ್ರಿ. ಇಂಜನ್ ಹೆಡ್ ಫಿಟ್ ಆಗಿಬಿಟ್ಟೈತಿ ನೋಡ್ರಿ. ರಾಕರ್ ಅದು ಹಾಕಿ ವಾಲ್ ಸೆಟ್ಟಿಂಗ್ ಒಂದ್ ಮಾಡೋದೈತಿ ನೋಡ್ರಿ. ವಾಲ್ ಸೆಟ್ಟಿಂಗ್ ಆಗೈತ್ರಿ. ನಾಜಲ್ ಒಂದೆರಡು ಫಿಟ್ ಮಾಡೋದೈತಿ ನೋಡ್ರಿ. ನಾಜಲ್ ಅಂತೂ ಫಿಟ್ ಆಗಿಬಿಟ್ಟಾವ್ರಿ. ಇಂಜನ್ ಅಂತೂ ಫುಲ್ ರೆಡಿ ಆಗಿಬಿಟ್ಟೈತಿ ನೋಡ್ರಿ. ಇಂಜನ್ ಚಲ್ ಮಾಡುವುದು ಒಂದೈತಿ ನೋಡ್ರಿ. ಇಂಜನ್ ಅಂತೂ ಚಲ್ ಮಾಡಿಬಿಟ್ಟೆ ನೋಡ್ರಿ. ಈಗಂತೂ ಒಂದ್ ಅರ್ಧ ತಾಸ ಆತ್ರಿ ಇಂಜನ್ ಅಂತೂ ಚಲ್ ಬಿಟ್ಟೇವ್ರಿ. ಈಗಂತೂ ಒಂದೀಟು ಓವರ್ ಹೀಟ್ ಆಗವಲ್ ನೋಡ್ರಿ. ಕೆಲಸ ಹೆಂಗೈತನು ಕಾಮೆಂಟ್ ಮಾಡ್ರಿ. ಲಾಗ್ ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟ ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗೋಣ ಅಂತ. ಲಗಾನ ಫಾಲೋ ಬಟನ್ ಒಂದ್ ಹೊಡೆದ್ ಬಿಡ್ರಿ ಮತ್ತೆ.